ಅದ್ರ ಜೊತೆಗೆ ಅಕ್ಕಿ ಇರ್ತದೆ, ಬೇಳೆ ಇರ್ತದೆ, ಆಯಿಲ್ ಇರ್ತದೆ, ಇವೆಲ್ಲ ಇದೆ ಇವೆಲ್ಲ ಪದಾರ್ಥಗಳು ಜೊತೆಗೆ ಈ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಅವ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಅವ್ರಿಗೂ ಇದೇ ರೀತಿಯಲ್ಲಿ ಸ್ವೀಟು, ಅಕ್ಕಿ, ಬೇಳೆ ಪದಾರ್ಥಗಳೆಲ್ಲ ಒಂದೊಂದು 10 kg ಅಕ್ಕಿ ಅಲ್ಲ, 10 kg ಅಕ್ಕಿ ಇರ್ತದೆ, ಬೇಳೆ ಇರ್ತದೆ, ಬೇರೆ ಪದಾರ್ಥಗಳೆಲ್ಲ ಇರ್ತದೆ, ಎಣ್ಣೆ ಎಲ್ಲ ಇರ್ತದೆ, ಸಕ್ಕರೆ, ಬೇಳೆ, ಸ್ವೀಟು ಎಲ್ಲ ಇರ್ತದೆ. ಸೊ ಸರ್ಕಾರ ಅನೇಕ ಜನ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ. ಅಸಂಘಟಿತ ಕಾರ್ಮಿಕರು, ಸಂಘಟಿತ ಕಾರ್ಮಿಕರು ಭಾಳ ಜನ ಬಿಟ್ಟೋಗಿದ್ದಾರೆ. ಅವ್ರಿಗೆ ಸರ್ಕಾರ ಕೊಡದೇ ಇದ್ದವ್ರಿಗೆ ಜಮೀರವರು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಅವರ ವೈಯಕ್ತಿಕವಾಗಿ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯ ನೆರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ವಾಗತಾರ್ಹ. ನಾನು ಜಮೀರ್ ಅವರಿಗೆ ಧನ್ಯವಾದಗಳನ್ನು ಅವ್ರ ಪರವಾಗಿ ಹೇಳಲಿಕ್ಕೆ ಅವ್ರಿಗೆ ಪಾಪ ಏನೂ ಕೊಟ್ಟಿಲ್ಲ ಇವತ್ತಿಗೆ ಪರಿಹಾರ. ಅವ್ರಿಗೂ ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ. ನಾನು ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ ಯಾರ್ಯಾರು ಕಾರ್ಮಿಕರಿದ್ದಾರೆ, ಎಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಕಾರ್ಮಿಕರಿಗೂ ಕೂಡ, ಎಲ್ಲ ಬಡವರಿಗೂ ಕೂಡ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರನ ಒತ್ತಾಯ ಮಾಡಿದ್ದಾರೆ. ಇವರು ಸಹಾಯ ಮಾಡ್ತೀವಿ ಅಂದ್ಬಿಟ್ಟು ಮೂಗು ತುಪ್ಪ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ. 2,000 3,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ತಲುಪುತ್ತೆ ಅಂತ ನನಗೆ ನಂಬಿಕೆ ಇದೆ. ಕಳೆದ ಸಾರಿ 2,100 ಕೋಟಿ ಮಾಡಿ ಅದು ಜನರು ತಲುಪಲೇ ಇಲ್ಲ. 7.5 ಲಕ್ಷ ಡ್ರೈವರ್ಗಳಿಗೆ ಸಹಾಯ ಮಾಡ್ತೀವಿ ಅಂತೇಳಿ ಅದು 2,10,000 ಜನರಿಗೆ ಮಾತ್ರ ಮಾಡುತ್ತೆ. ಉಳಿದವರು ಮಾಡಲೇ ಇಲ್ಲ ಸರ್ಕಾರ. ಹಾಗೆ ರೈತರಿಗೂ ಕೂಡ ತರಕಾರಿ ಬೆಳೆಯೋರು, ಹೂ ಬೆಳೆಯೋರು, ಹಣ್ಣು ಬೆಳೆಯೋರು, ಮೆಕ್ಕೆಜೋಳ ಬೆಳೆದವರು, ಈ ರೈತರಿಗೂ ಕೂಡ ಅನ್ಯಾಯ ಆಯಿತು. ಸೊ ಅನೇಕ ಜನ ಕಾರ್ಮಿಕರಿಗೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ನಾನು ಸಾರಾಸಗಟು ಹಾಕಿ ಈ ತಮಿಳುನಾಡಿನಲ್ಲಿ 2 ಕೋಟಿ ಜನರು ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಕೊಡಿ ಅಂತ ಹೇಳಿದ್ದೆ ನಾನು. ತಮಿಳುನಾಡಿನ ಸರ್ಕಾರಕ್ಕೆ ಸಾಧ್ಯ ಆದರೆ ವಯನಾಡ್ ಕರ್ನಾಟಕ, ಕೇರಳ ಸರ್ಕಾರದವರು 20,000 ಕೋಟಿ ಮಾಡಿದ್ದಾರೆ ಪರಿಹಾರ. ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು? ಸರ್ಕಾರ ವತಿಯಿಂದ ಮನೆ ರೇಷನ್ ಅಂತ ಯಾರು? ಹೌದು, ಕೇರಳದಲ್ಲಿ ಮನೆಗೆ ರೇಷನ್ ಅನ್ನ ಹಂಚ್ತಾ ಇದ್ದಾರೆ. ವಯನಾಡ್ ಇನ್ ಕರ್ನಾಟಕ. ಈಗ ನಮ್ಮ MLAಗಳು ಭಾಳ ಜನ, ಈಗ ಬೈಪಿ ಸುರೇಶ್ ನಾನು ಹೋಗಿದ್ದೆ ಈಗ ಹೆಬ್ಬಾಳ ಕ್ಷೇತ್ರಕ್ಕೆ. ಅಲ್ಲಿ ಒಂದು 100 ಬೆಡ್ಡೆಡ್ ಆಸ್ಪತ್ರೆ ಮಾಡಿದ್ದಾರೆ, ಇನ್ನೊಂದು 55 ಬೆಡ್ಡೆಡ್ ಆಸ್ಪತ್ರೆ ಇದೆ. ಹೆಬ್ಬಾಳ್ನ ವೆಟರ್ನರಿ ಕಾಲೇಜು ಕ್ಯಾಂಪಸ್ನಲ್ಲಿ. ಇಲ್ಲಿ ಡೆಂಟಲ್ ಕಾಲೇಜಿನಲ್ಲಿ ಹಾಸ್ಪಿಟಲ್ ಮಾಡಿದ್ದಾರೆ. ಮತ್ತು ಎಲ್ಲ ಫೆಸಿಲಿಟೀಸ್ ಇದೆ. ಆಕ್ಸಿಜನ್ನು, ICU, ಆಕ್ಸಿಜನ್ ಬೆಡ್ಡು, ವೆಂಟಿಲೇಟರ್, ಟೆಸ್ಟು, ಎಕ್ಸ್ರೇ, ಬ್ಲಡ್ ಕೇರ್, ಊಟ ಫ್ರೀ ಎಲ್ಲ ಇದೆ. ಅದೇ ರೀತಿ ಇವರು ಕೂಡ ಮಾಡಿದ್ದಾರೆ. ಮೊನ್ನೆ ಹೋಗಿದ್ದೆ ನಾನು ಆಸ್ಪತ್ರೆ, ಸಮುದಾಯ ಭವನದಲ್ಲಿ ಆಸ್ಪತ್ರೆ ಬೆಡ್ಗಳನ್ನು ಮಾಡಿ ಎಲ್ಲ ಅವರಿಗೆ ಎಲ್ಲ ಫ್ರೀ, ಹಣ್ಣು ಹಂಪಲ ಫುಡ್ಡು ಎಲ್ಲ ಈ ರೀತಿ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಎಲ್ಲ ಸೊ ನಮ್ಮ MLAಗಳು ಭಾಳ ಜನ ಇವತ್ತು ಬಹುತೇಕ ಆಲ್ಮೋಸ್ಟ್ ಆಲ್ MLA ಈ ಕಷ್ಟದ ಕಾಲದಲ್ಲಿ ಕೊರೋನಾ ರೋಗಿಗಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಲಿಕ್ಕೆ
ಪ್ರಶ್ನೆ. ಏನಾದ್ರು ಕೇಳೋದಿದ್ರೆ ಕೇಳಿ. ಏನಿಲ್ಲ ಬಾ ಏನೂ ಇಲ್ಲ ಅವ್ರಿಗೆ. ಸರ್ಕಾರ ಪ್ಯಾಕೇಜ್ಗಳು ಘೋಷಣೆ ಮಾಡಿದ್ದಾರೆ ಸರ್. 3,000 ಕೊಡಬೇಕು ಅಂತ ಹೇಳಿ, 3,000 ಕೊಡಬೇಕು ಅಂತ ಹೇಳಿ ಸರ್ಕಾರ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆಯಲ್ಲ, ಅದನ್ನ ಹೇಗೆ ಪ್ರೋಸೆಸ್ ಶುರು ಮಾಡಬೇಕು ಅಂತಲೂ ಕೂಡ ಹೇಳಿಲ್ಲ. ಅಂದ್ರೆ ಎಲ್ಲರೂ ಕೂಡ ಒಂದು ರೀತಿ ಸರ್ಕಾರ ದೂರದಲ್ಲಿ ಘೋಷಣೆ ಮಾಡಿದ್ದಾರೆ. ಸುಮ್ಮನೆ ಘೋಷಣೆ ಮಾಡಿದ್ದಾರೆ, ಅದೇ ನಾಮಕೆ ನಾಮಕಾವಸ್ಥೆ ಅದು. ನಾವು ಘೋಷಣೆ ಮಾಡಿದ್ರು ಕೊಟ್ಟು ಅಂತ ಹೇಳೋಕ್ಕೆ ಅಷ್ಟೇ ಹೊರತು ನಿಜವಾಗಿ ಯಾರು ಅರ್ಹರು ಇದ್ದಾರೆ ಅವರು ಸಿಗಲಿಲ್ಲ. ಸರ್, ಈ ನಿಟ್ಟಿನಲ್ಲಿ ನೀವು ವಿಪಕ್ಷಗಳಾಗಿ ಏನು ಹೋರಾಟ ಮಾಡ್ತೀರಿ ಸರ್? ಈಗ ಸರಿಯಾಗಿ ಪರಿಹಾರನೂ ಕೊಡ್ತಾ ಇಲ್ಲ, ಅಥವಾ ಕೊಟ್ಟಂತ ಪರಿಹಾರ ಸಮರ್ಪಕವಾಗಿ ಹಂಚಿಕೆನೂ ಆಗ್ತಾ ಇಲ್ಲ. ವಿಪಕ್ಷಗಳಾಗಿ ಸರ್ಕಾರ ತಾವೇ ಯಾವುದೇ ಕಿವಿ ಇಡ್ತೀರಿ ಸರ್? ಸರ್ಕಾರಕ್ಕೆ ಏನು ಮಾಡಬೇಕು? ಬುಗ್ಗೆ ಹೇಳ್ಕೊಳ್ಳೋದು ಹೋಗಿ ಇರೋದು. ಈಗ ನಾವು ಹೋರಾಟ ಮಾಡೋದ್ರಿಂದ ತಾನೇ ಇದರಲ್ಲಿ ಸಿಕ್ಕಿದ್ದು, ಚಾಮರಾಜನಗರದಲ್ಲಿ ಪರಿಹಾರ ಸಿಕ್ಕಿದ್ದು. ನಾವು ಹೋರಾಟ ಮಾಡಿದ್ರೆ ಎಲ್ಲಪ್ಪ ಸಿಕ್ತಿತ್ತು? 3 ಜನ ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತಿದ್ವಿ. ಸರ್, ಈಗ BL ಸಂತೋಷ್ ಲಸಿಕೆ ವಿಚಾರದಲ್ಲಿ ಕಾಂಗ್ರೆಸ್ನವರು ತುಂಬ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದು ಹೇಳಿ. ಏನು ಅಪಪ್ರಚಾರ ಏನ್ರಿ ಮಾಡ್ತಾ ಇದ್ದೀವಿ? ಲಸಿಕೆ ಇಲ್ಲ ಅನ್ನೋದು ವಾಸ್ತವ ಅಲ್ವಾ? ಈಗ ನರೇಂದ್ರ ಮೋದಿ ಅವರು ಮೇ 1ನೇ ತಾರೀಕಿನಿಂದ 18 ವರ್ಷದವ್ರಿಗೆ ಎಲ್ಲ ಮೇಲ್ಪಟ್ಟವರಿಗೆ ಲಸಿಕೆ ಹಾಕ್ತೀವಿ ಅನ್ನೋದು ಸುಳ್ಳ ನಿಜಾನ? ಕೇಳಯ್ಯ, ಸಂತೋಷಕ್ಕೆ ಕೇಳೋ ಥರ ಈ ಥರ ಹೇಳಿದ್ದು ಸುಳ್ಳ ನಿಜಾನ? ಈಗ ಕೊಡ್ತಾ ಇದ್ದೀರಾ? ಕೊಡಲ್ಲ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದೀರಿ. ಲಸಿಕೆ ನಾಟ್ ಅವೈಲಬಲ್ ಅಂತ ಬೋರ್ಡ್ ಹಾಕೊಂಡಿದ್ದೀರಿ. ಅದು ಸುಳ್ಳ? ಇದ್ರಲ್ಲಿ ಅಪಪ್ರಚಾರ ಏನು? ಅಪಪ್ರಚಾರ ಸತ್ಯ ಹೇಳಿದ್ರೆ ಸುಳ್ಳು. ಅಪಪ್ರಚಾರ ಅಂದ್ರೆ ಏನಂತ ಹೇಳೋದು ನಾನು? ಯಡಿಯೂರಪ್ಪ ಮೇ 1ನೇ ತಾರೀಕು ಚಾಲನೆ ಕೊಟ್ಟಿದ್ದು ಸುಳ್ಳ ನಿಜನ? ಮತ್ತು ಲಸಿಕೆ ಎಲ್ಲಿತ್ತು ಆಗ? ಚೀಫ್ ಸೆಕ್ರೆಟರಿ ಹೇಳಿದ್ರು ಲಸಿಕೆಗೆ ಆರ್ಡರ್ ಕೊಟ್ಟಿದ್ದೀವಿ, ಮೇ 3ನೇ ತಾರೀಕು ಬರ್ತದೆ ಅಂತ ಹೇಳಿದ್ರು. ಇವತ್ತೆಷ್ಟು ತಾರೀಕು? 25, 24 ಮೂರು ವಾರ ಆಯ್ತಲ್ಲ. ಎಲ್ಲಿದೆ ಲಸಿಕೆ ಬಂದಿದೆ? ನಾವು ಇದನ್ನ ಹೇಳಿದ್ರೆ ಸರಿನಾ? ತಪ್ಪು ಇದು ಮಾಡ್ತಾ ಇರೋದು. ಸುಳ್ಳು ಹೇಳ್ಬೇಡ್ರಿ ಜನಗಳಿಗೆ. ಏನಾಗ್ತದೆ ಅದನ್ನ ಹೇಳಿ. ಟ್ರಾನ್ಸ್ಪರೆಂಟ್ ಆಗಿರಿ, ಪಾರದರ್ಶಕವಾಗಿರಿ. ಸುಳ್ಳು ಹೇಳ್ಬಿಟ್ಟು ನೀವೇ ಸಿಕ್ಕಾಕೊಂಡು ಈಗ ಅಪಪ್ರಚಾರ ಮಾಡ್ತಾರೆ BJP ಅಲ್ಲ ಕಾಂಗ್ರೆಸ್ನವರು. ನಾವ್ಯಾಕೆ ಅಪಪ್ರಚಾರ ಮಾಡಕ್ಕೆ ಹೋಗೋಣ? ಅವರು ಪ್ರತಿದಿನ ಅವ್ರು ಏನು ಹೇಳಿದ್ರು ಅದನ್ನ ಹೇಳಿದ್ದೀವಿ ಅಷ್ಟೇ. ನಾನು ಅವರು ಪ್ರತಿದಿನ ಸುದ್ದಿಗೋಷ್ಠಿ ಮಾಡಿ ಪ್ರಾರಂಭದ ದಿನಗಳಲ್ಲಿ ಕಾಂಗ್ರೆಸ್ ಅವರು ಇದ್ರ ಬಗ್ಗೆ ತಪ್ಪು ಮಾಹಿತಿ ರವಾನೆ ಮಾಡಿದ್ರು, ಹಾಗಾಗಿ ಜನರು ಬರಲಿಲ್ಲ. ಅದೇ ಕಾರಣ. ತಪ್ಪು ಮಾಹಿತಿ ಏನು ಹೇಳಿಲ್ಲ. ಈ ಬೇರೆ ದೇಶಗಳಲ್ಲೆಲ್ಲ ಅಲ್ಲಿನ ಅಧ್ಯಕ್ಷರುಗಳು ಪ್ರಧಾನಿಗಳೇ ಮೊದಲು ಹಾಕಿಸ್ಕೊಂಡ್ರು ವ್ಯಾಕ್ಸಿನ್ ಹಾಕೊಂಡ್ರು. ಇವ್ರು ಯಾಕೆ ಹಾಕೊಳ್ಳಿಲ್ಲ? ನರೇಂದ್ರ ಮೋದಿಯವರು ಡಿಲೇ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಅನುಮಾನ ಬಂದು ಏನೋ ಹೇಳಿರ್ಬೇಕು ಅಷ್ಟೇ. ಯಾರೋ ನಾವೇ ಹೇಳಿಲ್ಲ. ಲಸಿಕೆಗಳು ತಗೊಳ್ಳಿ ಅಂತ ಹೇಳಿದ್ವಿ, ನಾವೆಲ್ಲ ಹೋಗಿ ಲಸಿಕೆ ತಗೊಂಡಿದ್ವಿ. ಪಾರ್ಟಿ ಲೀಡರ್ಗಳೆಲ್ಲ ಹೇಳಿದ್ರಲ್ಲ ಸರ್, ಟ್ವೀಟ್ ಎಲ್ಲ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಹೇಳಿದ್ರು. ಇಲ್ಲ ಈಗ ಆಯ್ತಪ್ಪ ಏನಿರ್ಬೋದು ಕೊಡಿ, ಈಗ ಜನಗಳು ಬರ್ತಾರಲ್ಲ. ಅವ್ರು ಸುಳ್ಳು ಹೇಳಿದ್ ಬಿಟ್ಬಿಡ್ತೀರಿ. ಅವರು ನರೇಂದ್ರ ಮೋದಿ ಸುಳ್ಳು ಹೇಳಿದ್ರು. ಇವತ್ತು ವ್ಯಾಕ್ಸಿನ್ ಕೊಡ್ಬೇಕಾಗಿರೋರು ಯಾರ್ರೀ? ನೀವು ವಿದೇಶಕ್ಕೆ ಯಾಕ್ರಿ ರಫ್ತು ಮಾಡಿದ್ರಿ? ಇಲ್ಲಿ ವ್ಯಾಕ್ಸಿನ್ ಕೊಡಕ್ಕಾಗದೆ? ಎಕ್ಸ್ಪೋರ್ಟ್ ಅನ್ನೋದಕ್ಕೆ 6 ಕೋಟಿ ಮಾಡಿದ್ದಾರೆ ಸರ್. 6 ಕೋಟಿ ಚಿಲ್ಲರೆ ರಫ್ತು ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಇಲ್ಲೇ ಇಲ್ಲ ವ್ಯಾಕ್ಸಿನು. ನೀವು ಪ್ರಚಾರಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರವಾಗಿ ರಫ್ತು ಯಾಕೆ ಮಾಡಕ್ಕೆ ಹೋಗಿದ್ರಿ? ಇವತ್ತು ಕರ್ನಾಟಕ ಒಂದರಲ್ಲೇ ಈ 1 ಕೋಟಿ ಚಿಲ್ಲರೆ ಬಂದಿದೆ ಅಂತ ಹೇಳ್ತಾರೆ. ಇನ್ನು 8 ಕೋಟಿ ಚಿಲ್ಲರೆ ಬರಬೇಕು, 8 ಕೋಟಿ ಬರಬೇಕು. ಕರ್ನಾಟಕ ಒಂದಕ್ಕೆ ನಾನು ಹೇಳ್ತಾ ಇರೋದು 8 ಕೋಟಿ ಲಸಿಕೆ ಬರಬೇಕು. 4 ಕೋಟಿ ಚಿಲ್ಲರೆ ಜನಕ್ಕೆ ಹಾಕ್ಬೇಕು. Is it not a fact?